TV49 ನ್ಯೂಸ್ ಕನ್ನಡ ವೀಕ್ಷಕರಿಗೆ ಇವತ್ತಿನ ಎಜುಕೇಷನ್ ಟಿಪ್ಸ್ ಅಂದರೆ ಶಿಕ್ಷಣದ ಸಲಹೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಮಾಜದಲ್ಲಿ ಅಳಿದು ಹೋಗುತ್ತಿರುವ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಾವೇಕೆ ಹಿಂದಿದ್ದೇವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವುದು ಬಹಳಷ್ಟು ಮುಖ್ಯವಾಗಿದೆ ಎನ್ನುವುದು ಅರಿವಿಗೆ ಬರುತ್ತದೆ. ಅಂತಹ ಒಂದು ಸಂಸ್ಕಾರ ನೀಡುವ ನಿಟ್ಟಿನಲ್ಲಿ ನಮ್ಮ ಕುಂದರನಾಡಿನ ಅಂಕಲ್ಗಿಯ ಶ್ರೀ ಅಡವಿ ಸಿದ್ದೇಶ್ವರ ಮಠ ಒಂದು ಮಹತ್ತರವಾದಂತಹ ಪಾತ್ರ ನಿರ್ವಹಿಸುತ್ತಿದೆ. ಇಲ್ಲಿ ಪ್ರತಿನಿತ್ಯವೂ ನಡೆಯುವಂತಹ ಸಂಸ್ಕೃತ ವೇದ ಪಾಠಶಾಲೆಯಲ್ಲಿ ಹಲವಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಸಂಸ್ಕೃತ ಶ್ಲೋಕಗಳು, ಒಳ್ಳೆಯ ಆಚಾರ ವಿಚಾರ, ನಮ್ಮ ಸನಾತನ ಹಿಂದೂ ಧರ್ಮದ ಸಂಪ್ರದಾಯಗಳು, ಪೂಜಾ ವಿಧಿಗಳು, ಗುರು ಹಿರಿಯರನ್ನು ಗೌರವಿಸುವುದು, ಇನ್ನೂ ಇಂತಹ ಅನೇಕ ಒಳ್ಳೆಯ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಶ್ರೀ ಶಿವಕುಮಾರ ಗುರುಗಳು ಮಕ್ಕಳಿಗೆ ನೀಡುತ್ತಿದ್ದಾರೆ. ಇಂತಹ ಒಳ್ಳೆಯ ಸಂಸ್ಕಾರಯುತ ಶಿಕ್ಷಣವನ್ನು ಮಕ್ಕಳು ಇಲ್ಲಿ ದಿನವೂ ಪಡೆಯುತ್ತಿದ್ದಾರೆ. ಸುಂದರವಾದಂತಹ ವಾತಾವರಣ, ಒಳ್ಳೆಯ ಪರಿಸರ, ನಿಸರ್ಗದ ಮಡಿಲಿನಲ್ಲಿ ಈ ಪಾಠಶಾಲೆ ನಡೆಯುತ್ತಿರುವುದು ಕುಂದರನಾಡಿನ ಜನತೆಗೆ ಒಂದು ವರವಾಗಿದೆ ಎಂದೇ ಹೇಳಬಹುದು. ಪ್ರತಿಯೊಂದು ಮಗು ಸಂಸ್ಕಾರ ಕಲಿಯಬೇಕು. ಸಂಸ್ಕಾರದ ಜೊತೆಗೆ ಮಾತನಾಡುವ ಕೌಶಲ್ಯವನ್ನು ಕೂಡ ಕಲಿಯಬೇಕು. ಇಂದಿನ ದಿನಮಾನಗಳಲ್ಲಿ ನಾವು ಮೊಬೈಲ್ನಂತಹ ಮಹಾಪೆಡಂಭೂತಗಳಿಗೆ ಸಿಕ್ಕು ನಮ್ಮ ಮಕ್ಕಳು ಸಂಸ್ಕಾರವನ್ನೇ ಮರೆಯುತ್ತಿದ್ದಾರೆ. ಇದು ಅತ್ಯಂತ ವಿಷಾದದ ಸಂಗತಿ, ಆದರೂ ಸತ್ಯವೂ ಆಗಿದೆ. ಶಕ್ತಿ ಶಿವಭ್ಯೋ ನಮಃ. ಓಂ ಶ್ರೀ ಶಕ್ತಿ ಶಿವಭ್ಯೋ ನಮಃ. ಓಂ ಶ್ರೀ ಮಜ್ಜಗದ್ಗುರು ಅಡವಿ ಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಮಜ್ಜಗದ್ಗುರು ಅಡವಿ ಸಿದ್ದೇಶ್ವರಾಭ್ಯೋ ನಮಃ. ಓಂ ಶ್ರೀ ಇಷ್ಟ ದೇವತಾಭ್ಯೋ ನಮಃ. ಓಂ
ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ನಾವು ಹೇಗೆ ಸಂಸ್ಕಾರವಂತರಾಗಬೇಕು ಹಾಗೂ ಮಕ್ಕಳಿಗೆ ಈ ಸಂಸ್ಕೃತ ಪಾಠಶಾಲೆ ಮಕ್ಕಳನ್ನು ತಿದ್ದುವ ನಿಟ್ಟಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಶ್ರೀ ಶಿವಕುಮಾರ್ ಗುರುಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ ಅಪ್ಪಾಜಿಯವರೇ. ನಮಸ್ತೆ. ಈ ಒಂದು ಪಾಠ ಏನಂತ ಶ್ರೀಸಿಕೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಪ್ಪಾಜಿಯವರೇ? ಈಗ ಫಸ್ಟಾಗಿ ಹೇಳ್ಬೇಕಂತಂದರೆ ಗುರುಧ್ಯಾನ ಅಂತ ಪ್ರಾರಂಭ ಮಾಡಿದ್ದೀವಿ. ಗುರುಧ್ಯಾನ ಬಹಳ ಮುಖ್ಯವಾಗಿರುವುದಂಥದ್ದು. ಅದಾದ ತಕ್ಷಣ ಸಂಕಲ್ಪ ಅಂತ ಬರುತ್ತೆ, ಅದು ಹೇಳ್ಕೊಡ್ತೀನಿ. ಆದ ತಕ್ಷಣ ಇಲ್ಲಿ ಷೋಡಶೋಪಚಾರ ಅನ್ನುವಂಥ ಒಂದು ಮಂತ್ರಗಳನ್ನ ಹೇಳಿಕೊಡ್ತೀನಿ. ಋಗ್ವೇದೋ, ಯಜುರ್ವೇದೋ, ಸಾಮವೇದೋ, ಅಥರ್ಣ ವೇದಗಳನ್ನೆಲ್ಲ ಇಲ್ಲಿ ಹೇಳ್ಕೊಡ್ತೀನಿ. ಇದರ ಉದ್ದೇಶ ಏನಿದೆ ಅಪ್ಪಾಜಿಯವರೇ ನಿಮ್ಮದು? ನನ್ನ ಉದ್ದೇಶ ಏನಂತಂದರೆ, ನಮ್ಮ ಎಲ್ಲ ಜಂಗಮ ಮಠಗಳು ತಮ್ಮ ಪೂಜೆ ಪುನಸ್ಕಾರದಲ್ಲಿ ಪ್ರಾಮುಖ್ಯತೆಗಳನ್ನು ಹೊಂದಿ ತಮ್ಮ ಊರಿನಲ್ಲಿ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಸೇವೆಯನ್ನು ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಠದ ಮೂಲಕ ಈ ಕರ್ನಾಟಕದ ಜನತೆಗೆ ನಿಮ್ಮ ಒಂದು ಪಾಠದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಪಾಠ ಬಗ್ಗೆ ಹೇಳಬೇಕಂತಂದರೆ, ಅತ್ಯುತ್ತಮವಾಗಿ ಈ ವೈದಿಕ ಸಂಸ್ಕೃತ ಮತ್ತು ಜ್ಯೋತಿಷ್ಯ ಬಹಳ ಮುಖ್ಯವಾಗಿರುತ್ತದೆ. ಏಕೆಂತಂದರೆ ಈಗಿನ ಸಮಾಜದಲ್ಲಿ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಪು, ಟಿ ವಿ ಈ ಮಾಧ್ಯಮಗಳಲ್ಲಿ ಎಲ್ಲರೂ ತೊಡ್ಕೊಂಡು ಕೂತಿದ್ದಾರೆ. ಆದರೆ ನಾ ಹೇಳೋದೇನಂತಂದರೆ, ಇಲ್ಲಿ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರು ಸರಿಯಾಗಿ ಪೂಜೆ ಪುನಸ್ಕಾರ, ಪಾಠ, ನಿಯಮ, ನಿತ್ಯ ಸಂಸ್ಕಾರಗಳನ್ನು ಇಡೀ ದೇಶವನ್ನೇ ಕೇಳಬೇಕಾಗಿ ಇಷ್ಟಪಡ್ತೀನಿ. ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ? ಈಗ ಸುಮಾರು ಒಂದು 18 ಜನ ಇದ್ದಾರೆ ಕಲಿತಾ ಇದ್ದಾರೆ. ಓಕೆ, ಇನ್ನು ಮುಂದೆ ಹೆಚ್ಚಾಗ್ಬೋದು? ಮುಂದಿನ ವರ್ಷ ಮತ್ತೆ ನಾವು ಹೆಚ್ಚು ಹುಡುಗರು ತಗೋಬೇಕಂತ ನಿಶ್ಚಯ ಮಾಡಿದ್ದೀವಿ. ಹೌದು, ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಿಮಗೆ ಮತ್ತೆ ಯಾವ್ಯಾವ ಸಂಸ್ಕೃತದಲ್ಲೇ ಪಾಠ ಮಾಡ್ತಾ ಇದ್ದೀರಿ? ಸಂಸ್ಕೃತದಲ್ಲಿ ಪಾಠ ಮಾಡ್ತೀವಿ. ಸಂಸ್ಕೃತದಲ್ಲಿ ಪಾಠ ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಈ ಸಂಸ್ಕೃತ ಒಂದು ಪಾಠಶಾಲೆಯನ್ನು ನೀವು ತೆಗೆದಿರೋ ಉದ್ದೇಶ ಮತ್ತು ನಮ್ಮ ಯೂತ್ಗೆ ಮತ್ತು ಇದರಿಂದ ಏನು ಉಪಯೋಗ, ಯಾವ ರೀತಿ ಮನುಷ್ಯನಲ್ಲಿ ಬದಲಾವಣೆ ಆಗುತ್ತೆ? ಏನು ಉಪಯೋಗ ಅಂತಂದರೆ, ಮೊದಲಾಗಿ ಹೇಳ್ಬೇಕಂತಂದರೆ, ಈ ಸಮಾಜದಲ್ಲಿ ಸಂಸ್ಕಾರ ಅನ್ನೋದು ಬಹಳ ಕಡಿಮೆ ಆಗಿದೆ. ಈಗ ನೋಡಬೇಕು, ನೀವು ಒಂದು ಮನೆಯಲ್ಲಿ ಹೋದರೆ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಮನೆಯೊಳಗೆ ಸಣ್ಣ ಪುಟ್ಟ ಜಗಳ, ಕಿರಿಕಿರಿ ಇವೆಲ್ಲ ಪ್ರಾರಂಭ ಆಗಿದೆ. ಬೇಕಂತಂದರೆ ಮನೆಯಲ್ಲಿ ಸಂಸ್ಕಾರ ಇಲ್ಲ. ಇವತ್ತು ಎಷ್ಟೋ ನಮ್ಮ ಹತ್ರ ಬರ್ತಾರೆ ಗುರುಗಳ, ನಮಗೆ ಒಳ್ಳೆ ಜಾಬ್ ಐತಿ, ಒಳ್ಳೆ ನೌಕರಿ ಐತಿ, ಸಿರಿ ಸಂಪತ್ತು ಐತಿ, ಆದ್ರೆ ಮನೆಯೊಳಗೆ ನೆಮ್ಮದಿನ ಇಲ್ಲ ಅಂತ ನಮ್ಮಂತಕ್ಕೆ ಎಷ್ಟೋ ಜನ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರ ಒಳಗೆ ಸಂಸ್ಕಾರ ಅನ್ನೋದು ಕಡಿಮೆ ಆಗಿಬಿಟ್ಟೈತಿ. ಯಾಕಂದ್ರೆ ಈಗ ಮೊಬೈಲ್ ಇವೆಲ್ಲ ಕೆಲಸಗಳನ್ನ ನೋಡಿ ನಮ್ಮ ಜನಕ್ಕೆ ಯೂತ್ಕ್ಕೆ ಏನಾಗಿಬಿಟ್ಟೈತಿ, ಸಂಸ್ಕಾರ ಅನ್ನೋದು ಹೋಗಿಬಿಟ್ಟಿದೆ. ಆದ್ರೆ ಈ ಸಂಸ್ಕಾರನೂ ಸಿಗ್ಬೇಕಂತಂದ್ರೆ ಎಲ್ಲಿಂದ ಸಿಗ್ತಾವಂತಂದ್ರೆ ವೇದಗಳಿಂದ, ಮಂತ್ರಗಳಿಂದ ಸಂಸ್ಕಾರ ಸಿಗ್ತಾವೆ. ನೋಡ್ರಿ, ಬೆಳಗ್ಗೆ ನಿತ್ಯ ನಾವು ಎಷ್ಟೋ ನಾವು ಕೆಲಸಗಳಿದ್ದು ಅಂತಂದ್ರೂ ಸ್ವಲ್ಪ ದೇವರ ನಮಸ್ಕಾರ, ಗುರು ಹಿರಿಯರ ನಮಸ್ಕಾರ ಮಾಡಿದ್ವು ಅಂತಂದ್ರೆ ಏನು ಸಿಗ್ತೈತೆ ರೀ, ಒಂದು ಎನರ್ಜಿ ಸಿಗ್ತೈತಿ. ಓಂ ನಮಃ ಶಿವಾಯ ಅನ್ನೋ ಮಂತ್ರ ಅಂದ್ರೆ ನಮ್ಗೆ ಏನು ಸಿಗ್ತೈತೆ ರೀ, ಒಂದು ಎನರ್ಜಿ ಸಿಗ್ತೈತಿ. ಯಾಕಪ್ಪ ಅಂದ್ರೆ ಆ ಗುರುವಿನ ಅಂತೇಳಿ ಅಂತ ತಾಕತ್ತು ಇರ್ತೈತಿ. ಅದಕ್ಕೆ ನಾವೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ದಿನನಿತ್ಯ ಪೂಜೆ ಪುನಸ್ಕಾರ, ಮಡಿ ಹುಡಿ ಆಚಾರ ವಿಚಾರ ಮಾಡಿದ್ವು ಅಂತಂದ್ರೆ ಇವತ್ತು ನಮಗೇನು ಸಿಗ್ತೈತೆ, ನೆಮ್ಮದಿ ಸಿಗ್ತೈತಿ. ಇವತ್ತು ನೋಡ್ರಿ, ಎಲ್ಲಕ್ಕಿಂತನೂ ನಮ್ಮ ಹಿಂದೂ ಸನಾತನ ಧರ್ಮದಾಗ ಇವತ್ತು ಬಹಳ ಪ್ರಾಮುಖ್ಯತೆ ಐತಿ. ಅದಕ್ಕೆ ಇವತ್ತು ಪಂಚಾಂಗ ಇರ್ಬೋದು, ಒಂದು ಜ್ಯೋತಿಷ್ಯ ಇರ್ಬೋದು, ಒಂದು ವಾಸ್ತುಶಾಸ್ತ್ರ ಇರ್ಬೋದು, ಅಥವಾ ಮಂತ್ರಗಳ ಉಪದೇಶ ಇರ್ಬೋದು. ಇವೆಲ್ಲ ಏನು ಸಿಗ್ತೈತಪ್ಪ ಅಂದ್ರೆ ಒಂದು ಎನರ್ಜಿ ಸಿಗ್ತೈತಿ. ಅದು ಇತ್ತಪ್ಪ ಅಂದ್ರೆ ಮನೆ ಒಳಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತೈತಿ. ಇಲ್ಲಂತಂದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಈಗ ನಾವೆಲ್ಲ ನೋಡಾತಾವ. ಎಷ್ಟೋ ಮಂದಿ ಅಣ್ಣ ತಮ್ಮಂದ್ರೆ ಮಾತಾಡೋದಿಲ್ಲ, ಅಕ್ಕ ತಂಗಿಯರು ಮಾತಾಡಲ್ಲ, ಅಣ್ಣ ತಮ್ಮಂದ್ರೆ ಮಾತಾಡಲ್ಲ. ಅಂದ್ರೆ ಮನೆ ಒಳಗೆ ಸಂಸ್ಕಾರ ಇಲ್ಲುವಂಥ ಪರಿಸ್ಥಿತಿ ಬಂದಿದ್ದಾವೆ. ಎಷ್ಟೋ ಮಂದಿ ನಮ್ಮ ಮಠಕ್ಕೆ ತಂದೆ ತಾಯಿನ ತಂದು ಬಿಡಾತಾರ, ಅನಾಥ ಆಶ್ರಮಗಳಿಗೆ ಹೋಗಿ ಬಿಡಾತಾರ. ಅದಕ್ಕೆ ಈಗ ಬಹಳ ಮುಖ್ಯ ಏನಪ್ಪ ಅಂದ್ರೆ ಈ ಮಂತ್ರಗಳು ಕಲಿಯೋದು ಬಹಳ ಮುಖ್ಯ. ಇವತ್ತು ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ ಈ ವೈದಿಕ ಪಾಠಶಾಲೆಯನ್ನು ಈ ಶ್ರೀ ಮಠದಿಂದ ನಾವು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನೋಡಿದ್ರೆಲ್ಲ ವೀಕ್ಷಕರೇ, ನಮ್ಮ ಈ ವಾರದ ಒಂದು ಎಜುಕೇಶನ್ ಟಿಪ್ಸ್ ಕಾರ್ಯಕ್ರಮ. ಇನ್ನು ಇಂತಹ ಅನೇಕ ಮಾಹಿತಿಯನ್ನು ನೀಡಲು ಮುಂದಿನ ವಾರ ಮತ್ತೆ ಇನ್ನೊಂದು ವಿವರಣೆಯೊಂದಿಗೆ ಮತ್ತೆ ಬರುತ್ತೇವೆ. ಹಾಗಾದರೆ ಮತ್ತೇಕೆ ತಡ, ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.